ಯೋಗ ಅಂತೇಳಿ ಗೊತ್ತಿದೆ ನಿಮಗೆ ಎಲ್ಲರಿಗೂ ಅಲ್ವಾ? ಟಿವಿಯಲ್ಲಿ ನೋಡಿದ್ದೀರಿ, ಯೂಟ್ಯೂಬ್ ಅಲ್ಲಿ ನೋಡಿದ್ದೀರಿ. ಯೋಗ ಏನು ಎಂತ ಅಂತ ಹೇಳ್ಕೊಂಡು ದೇಹವನ್ನು ಮುಂದಕ್ಕೆ ಬಾಗಿಸುದು, ಹಿಂದಕ್ಕೆ ಬಾಗಿಸುದು, ಕೈ ಕಾಲುಗಳನ್ನು ಮುಂದೆ ಹಿಂದಕ್ಕೆ ಮೇಲೆ ಕೆಳಕ್ಕೆ ಬಾಗಿಸುದು ಅಂತ ಹೇಳ್ಕೊಂಡು ಗೊತ್ತಿದೆ, ನೋಡಿದ್ದೀರಿ ಅಲ್ವಾ? ಮೊಬೈಲಿನಲ್ಲಿ, ಟಿವಿಯಲ್ಲೆಲ್ಲ. ಆದ್ರೆ ಯೋಗ ಎಂಬುದು ಈ ದೇಹವನ್ನು ಬಾಗಿಸುದು, ನಾವು ಹೇಳಿದ ರೀತಿಯಲ್ಲಿ ದೇಹವನ್ನು ಬಾಗಿಸುದು ಮಾತ್ರ ಅಲ್ಲದೆ ಈ ಆಸನಗಳು, ಇದಕ್ಕೆ ಹೆಸರೇನು ಆಸನಗಳು ಅಂತ ನಿಮ್ಗೆ ಗೊತ್ತಿರುವಂತದ್ದು. ಆಸನಗಳು ಮತ್ತೆ ಪ್ರಾಣಾಯಾಮ ಅಂತ, ಮೂಗಿನಲ್ಲಿ ಉಸಿರನ್ನು ತಗೊಳ್ಳೋದು, ಉಸಿರನ್ನು ಹೊರಗೆ ಹಾಕುವಂತದ್ದು ಪ್ರಾಣಾಯಾಮ ಅಂತೇಳಿ ಈ ಎರಡು ವಿಚಾರಗಳು ಗೊತ್ತಿದೆ ನಿಮ್ಗೆ, ಯೋಗ ಅಂದ್ರೆ ಏನು ಅಂತ ಅಲ್ವಾ? ಈ ಎರಡು ವಿಚಾರಗಳ ಮೊದಲು ಮತ್ತೆರಡು ವಿಚಾರಗಳು ಇವೆ. ಏನಂದ್ರೆ ಈ ಯೋಗದ ಆಸನಗಳು ಮತ್ತು ಪ್ರಾಣಾಯಾಮದ ಮೊದಲಿಗೆ ಯಮ ಮತ್ತು ನಿಯಮಗಳು ಇವೆ. ಇವುಗಳನ್ನ ಪಾಲನೆ ನಾವು ಮಾಡಿಕೊಂಡು ಬರ್ಬೇಕಾದದ್ದು. ಈಗ ಈ ವಿಚಾರಗಳು ಹೆಚ್ಚಾಗಿ ಯಾರಿಗೂ ತಿಳಿದಿರುವಂತದ್ದು ಇಲ್ಲ. ಯೋಗ ಅಂದ್ರೆ ಆಸನ, ಪ್ರಾಣಾಯಾಮ ಇಷ್ಟು ಮಾತ್ರ ತಿಳಿದಿರುವಂತದ್ದು ಅಲ್ವಾ? ಹೀಗಾಗಾದ್ರೆ ಯಮ ನಿಯಮಗಳು ಏನಂತ ಹೇಳ್ಕೊಂಡು ನಾವು ಈಗ ತಿಳ್ಕೊಳ್ಳೋಣ. ಈಗ ನಿಮಗೆ ಧ್ಯಾನದ ಕ್ಲಾಸು ಮಾಡಿಸಿ ಅಂದಿದ್ದಾರೆ. ಧ್ಯಾನದ ಕ್ಲಾಸು ಮಾಡಿಸಿ ನಂತರ ಪ್ರಾಣಾಯಾಮ ಧ್ಯಾನವನ್ನು ತಿಳಿಸಿಕೊಡಿ ಅಂತೇಳಿ ಹೇಳಿದ್ದಾರೆ. ಧ್ಯಾನವನ್ನು ತಿಳಿಸುವ ಮೊದಲಿಗೆ ಇಷ್ಟು ಶುರುವಿಗೆ ಈ ಧ್ಯಾನ ಎಂಬುದು ಯೋಗದ 7ನೆಯ ಹಂತವಾಗಿರುತ್ತದೆ. ನಾನು ಮಾಡುವಂಥದ್ದು, ನಾನು ನಿಮ್ಗೆ ತಿಳಿಸುವಂಥದ್ದು ಅಷ್ಟಾಂಗ ಯೋಗದ ಬಗ್ಗೆ. ಅಷ್ಟಾಂಗ ಯೋಗದಲ್ಲಿ ಧ್ಯಾನ 7ನೆಯ ಹಂತ ಆಗಿರ್ತದೆ. ಅಷ್ಟ ಅಂದ್ರೇನು? 8 ಅಲ್ವಾ? 8 ಮೆಟ್ಟಲುಗಳಿಂದ ಒಳಗೂಡಿರುವಂತದ್ದು. ಈಗ ಧ್ಯಾನ 7ನೆಯ ಹಂತ, ಆಸನಗಳು 3ನೆಯ ಹಂತ, ಪ್ರಾಣಾಯಾಮ 4ನೆಯ ಹಂತ. ಇದಕ್ಕಿಂತ ಎಲ್ಲದಕ್ಕಿಂತ ಶುರುವಿಗೆ ಯಮ ನಿಯಮಗಳು ಇವೆ. ಅವು ಏನಂತೇಳಿ ನಾವೀಗ ತಿಳ್ಕೊಳ್ಳೋಣ. ಈಗ ಯಮ ಅಂದ್ರೆ ಒಂದು ನಮ್ಮ ಸಾಮಾಜಿಕ ನಡವಳಿಕೆಗಳು ಮತ್ತು ನಮ್ಮ ನಿಯಮ ಅಂದ್ರೆ ನೈತಿಕ ನಡವಳಿಕೆಗಳು ಆಗಿರ್ತದೆ. ಸಮಾಜದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು ಎಂಬುದರ ಬಗ್ಗೆ ಯಮ ತಿಳಿಸುವಂತದ್ದು. ಹಾಗೆ ನಿಯಮ ಅಂದ್ರೆ ನಮ್ಮ ನೈತಿಕ ನಡವಳಿಕೆಗಳನ್ನು ಅದರ ಮೇಲೆ ನಿರ್ಬಂಧಗಳನ್ನು ನೀಡುವಂಥದ್ದು ನಿಯಮ. ಹೀಗಾಗಾದ್ರೆ ಯಮ ಅಂತಂದ್ರೆ ಏನಂತ ನೋಡ್ಕೊಳ್ವ. ಈಗ ಯಮವನ್ನು 5 ಹಂತಗಳಾಗಿ ವಿಭಾಗಿಸಿದ್ದಾರೆ. ಒಂದು ಅಹಿಂಸಾ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಈ ಯಮ ನಿಯಮ ಫೌಂಡೇಶನ್ ಇದ್ದಾಗೆ, ಯೋಗದ ಫೌಂಡೇಶನ್ ಯಮ ನಿಯಮಗಳು. ಈಗ ಮನೆ ಕಟ್ಟಲಿಕ್ಕೆ ಹೇಗೆ ಫೌಂಡೇಶನ್ ಅಗತ್ಯವಾಗಿರ್ತದೆ, ಆ ಫೌಂಡೇಶನ್ ಏನು? ಕಲ್ಲು, ಮರಳು, ಹೊಯ್ಗೆ ಏನೆಲ್ಲ ವಸ್ತುಗಳನ್ನು, ಮೆಟೀರಿಯಲ್ಸ್ ಎಲ್ಲ ನಾವು ಸೇರಿಸ್ಕೊಂಡು ಫೌಂಡೇಶನ್ ಮಾಡಿ ಅದನ್ನು ಗಟ್ಟಿ ಮಾಡಿ ನಂತರ ನಾವು ಮನೆಯನ್ನು ನಿರ್ಮಾಣ ಮಾಡ್ತೇವೆಯೋ, ಅದೇ ರೀತಿಯಾಗಿ ಯೋಗ ಮಾಡುವವನಿಗೆ ಯಮ ನಿಯಮಗಳು ಚೆನ್ನಾಗಿ ರೂಢಿಸಿಕೊಂಡು ಬರ್ಬೇಕು ಯೋಗ ಮಾಡುವವ. ಯಾಕಂದ್ರೆ ಇದು ಯೋಗದ ಫೌಂಡೇಶನ್, ಮೆಟ್ಟಿಲುಗಳು ಶುರುವಿನ ಹಂತವಾಗಿರುವಂತದ್ದು. ಈಗ ಯಮದಲ್ಲಿ 5 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದು ಅಂಶಗಳಿವೆ, 5 ವಿಭಾಗಗಳಿವೆ. ಅವು ಏನಂತೇಳಿ ನಾನು ಈಗ ಹೇಳಿದ್ದೇನೆ. ನೋಡ, ಒಂದು ಬಾರಿ ನೀವು ಕೂಡ ಹೇಳಿಕೊಳ್ಳಿ. ಯಾಕಂದ್ರೆ ನೀವು ನಿಮ್ಮಷ್ಟಕ್ಕೆ ಕುತ್ಕೊಂಡಿದ್ದಲ್ಲಿ ಬೆಳಗ್ಗೆ ತಿಂಡಿ ಆಯ್ತಾ? ತಿಂದಿರಿ ಎಲ್ಲರೂ? ತಿಂಡಿ ತಿಂದಿರಾ? ಉಪವಾಸ ಬರುವಂತದ್ದು ಬೇಡ. ಬೆಳಗಿನ ಹೊತ್ತಿಗೆ ಹೊಟ್ಟೆಗೆ ತಿಂದು ಬರೋದು ಒಳ್ಳೇದು. ಹೆಚ್ಚಿನವರು ಉಪವಾಸ ಬರುವಂತದ್ದು, ಬೆಳಗ್ಗೆ ಉಪವಾಸ ಬರುವಂತದ್ದು ಹೆಚ್ಚಾಗಿ ಇರ್ತದೆ. ಉಪವಾಸ ಇರುವಂತದ್ದು ಬೇಡ. ಬೆಳಗ್ಗೆ ಲೈಟ್ ಫುಡ್ ತಕೊಳ್ಳೇಬೇಕು ಎಲ್ಲರೂ. ಅದು 8 ಗಂಟೆಯ ಒಳಗೆ ತಕೊಳ್ಳೋದು ಒಳ್ಳೇದು. ಫುಡ್ಡಿನ ವಿಚಾರವನ್ನು ನೆಕ್ಸ್ಟ್ ಹೇಳ್ತೇನೆ ಏನು ಅಂತೇಳಿ. ಈಗ ನಾನು ಯಮ ನಿಯಮಗಳ ಬಗ್ಗೆ ವಿಚಾರವನ್ನು ತಿಳಿಸ್ತೇನೆ. ಹೀಗಾಗಾದ್ರೆ 5 ವಿಭಾಗಗಳು. ಅಹಿಂಸಾ ಹೇಳಿ, ಅಹಿಂಸಾ ಗಟ್ಟಿಯಾಗಿ ಹೇಳಿ. ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಹಾಗೆ ನಿಯಮಗಳನ್ನು 5 ವಿಭಾಗಗಳಾಗಿಸಿದ್ದಾರೆ. ಇವುಗಳು ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ. ಹೀಗಾಗಾದ್ರೆ ಯಮದಲ್ಲಿ ಶುರುವಿಗೆ ಅಹಿಂಸಾ ಇದೆ. ಅಹಿಂಸಾ ಅಂದ್ರೆ ಏನು? ಒಬ್ರಿಗೆ ಹಿಂಸೆ ಕೊಡುವ ಪ್ರವೃತ್ತಿ ನಮ್ಮಲ್ಲಿ ಇರಬಾರ್ದು ಅನ್ನುವಂಥದ್ದು. ಹಿಂಸೆ ಕೊಡೋದಂದ್ರೆ, ಈಗ ನೀವು ಕುತ್ಕೊಂಡಲ್ಲೇ ಎಲ್ಲ ಕುತ್ಕೊಂಡಿದ್ರಿ, ಪಕ್ಕದವರನ್ನೆಲ್ಲ ಪಕ್ಕದವರಿಗೆ ಚಿವುಟಿಡುದು. ಇದು ಹೆಚ್ಚಿನವರಿಗೆ ಅಭ್ಯಾಸ ಇರ್ತದೆ. ಅವರಿಗೆ ಚಿವುಟಿ ಅಥವಾ ಅವಳಿಗೆ ಚಿವುಟಿ ನೋವಾದ ಕೂಡ ನಮ್ಗೆ ಸಂತೋಷ ಆಗುವುದು ಅಲ್ವಾ? ಹಾಗೆ
ಪಕ್ಕದಲ್ಲಿ ಏನೋ ಇರುವ ಏನಾದ್ರೂ ಕೀಟ ಹೋಗ್ತಾ ಇರ್ತದೆ, ಮೆಲ್ಲ ಅದರ ಮೇಲೆ ಬೆರಳು ಹಾಕಿ ಅದನ್ನು ಹಿಚ್ಚುವುದು. ಈ ರೀತಿ ಸಣ್ಣ ಬುದ್ಧಿಗಳು ಹೆಚ್ಚಾಗಿ ಹೆಚ್ಚಿನವರಲ್ಲಿ ಇರುವಂತದ್ದು. ಆ ಜೀವಿಗಳಿಗೆ ನಾವು ಹಿಂಸೆ ಕೊಡ್ಬೇಕಿದ್ರೆ, ಹಿಂಸೆ ಮಾಡ್ಬೇಕಿದ್ರೆ ನಾವು ಎಣಿಸ್ಕೊಡ್ಬೇಕು, ನಮ್ಮ ತರವೇ ಅದು ಒಂದು ಜೀವಿ, ಅದಕ್ಕೆ ನಾನು ಹಿಂಸೆ ಕೊಡಬಾರ್ದಪ್ಪ, ನನ್ನ ತರವೇ ಇರುವಂತದ್ದು, ಯಾಕಾಗಿ ಹಿಂಸೆ, ಅದು ಜೀವಿಗೆ ಯಾಕೆ ಹಿಂಸೆ ಕೊಡುವಂತದ್ದು, ಬೇಡ ಅನ್ನುವಂತ ಪ್ರವೃತ್ತಿ ನಮ್ಮಲ್ಲಿ ಇರ್ಬೇಕು. ಇದು ಚಿಕ್ಕ ವಿಚಾರ ಅಷ್ಟೇ, ಒಬ್ರಿಗೆ ಹಿಂಸೆ. ಇದೇ ದೊಡ್ಡ ವಿಚಾರದಲ್ಲಿ ಹೇಳ್ಬೇಕಿದ್ರೆ ಕಡಿಯುವುದು, ಕೊಲ್ಲುವುದು, ಇದು ದೊಡ್ಡ ಪ್ರಮಾಣದಲ್ಲಿ ಹುಟ್ಟುವಂಥದ್ದು. ನಾನು ಸೂಕ್ಷ್ಮತೆಯ ಬಗ್ಗೆ ಹೇಳಿದೆ ಅಷ್ಟೇ. ಇಂಥ ಒಂದು ಒಬ್ಬರಿಗೆ ನೋವು ಕೊಡುವಂತಹ ಪ್ರವೃತ್ತಿ ನಮ್ಮಲ್ಲಿ ಇರೋದು ಬೇಡ. ಅಹಿಂಸಾ ಆದ ನಂತರ ಸತ್ಯ. ಸತ್ಯ ಯಾವಾಗ್ಲೂ ಸತ್ಯ ನುಡಿಯುವವರು ಆಗಿರ್ಬೇಕು. ಹೆಚ್ಚಿನವರಿಗೆ ಇದೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಸುಳ್ಳು ಹೇಳೋದು. ಇಂಥ ಪ್ರವೃತ್ತಿ ಇದ್ದಲ್ಲಿ ಬಿಟ್ಟು ಬಿಡಿ, ಸತ್ಯವನ್ನು ನುಡಿಯುವವರು ಆಗಿರ್ಬೇಕು. ಆಸ್ತೇಯ. ಆಸ್ತೇಯ ಅಂದ್ರೆ ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡುವಂತದ್ದು ಆಗಿರುತ್ತದೆ. ನನ್ನಲ್ಲಿ ಇಲ್ಲದಿದ್ದ ವಸ್ತು ಅವನಲ್ಲಿ ಇದ್ದ ಕೂಡ ಅದನ್ನು ಹೇಗಾದ್ರೂ ನಾನು ಪಡ್ಕೊಳ್ಬೇಕಪ್ಪ ಎನ್ನುವಂತಹ ಹಂಬಲ ಇರುವಂತದ್ದು. ಅದಕ್ಕಾಗಿ ನಾನು ಕಳ್ಳತನ ಮಾಡಿ ಆದ್ರೂ ಹೇಗಾದ್ರೂ ಅವನಿಂದ ನನ್ನ ವಶಕ್ಕೆ ಪಡ್ಕೊಳ್ಬೇಕು ಅನ್ನುವಂಥದ್ದು, ಇದನ್ನು ಕಳ್ಳತನ ಅನ್ನುವಂಥದ್ದು ಹೇಳುವಂಥದ್ದು ಇದೆ. ಆಸ್ತೇಯ ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡುವುದು, ಕಳ್ಳತನ ಮಾಡುವಂಥದ್ದು ಅಂತ. ಈಗಾದ್ರೆ ಆಸ್ತೇಯ ಆಯ್ತು. ಅಪರಿಗ್ರಹ ನೆಕ್ಸ್ಟ್. ಅಪರಿಗ್ರಹ ಅಂದ್ರೆ ಲೆಕ್ಕಕ್ಕಿಂತ ಜಾಸ್ತಿಯಾಗಿ ವಸ್ತುಗಳನ್ನು ಸಂಗ್ರಹಿಸಿ ಇಡುವಂತದ್ದು ಆಗಿರ್ತದೆ. ಹೆಚ್ಚಾಗಿ ಹೆಣ್ಮಕ್ಳಿಗೆ ಏನು ಅವರು ಉಪಯೋಗಿಸುವ ದಿನನಿತ್ಯದ ವಸ್ತುಗಳಾಗಿದ್ದಿರ್ಬೋದು, ಒಂದು ಇದ್ದಲ್ಲಿ ಸಾಕಾಗೋದಿಲ್ಲ, ಮತ್ತೊಂದು ತಕೊಡುವ, ಇನ್ನೊಂದು ಹೊಸ ಫ್ಯಾಷನ್ ಬಂದಿದೆ ಇದನ್ನ ತಕೊಡುವ ಅಂತ ಹೇಳ್ಕೊಂಡು ಮತ್ತೊಂದು ತಕೊಡುವ ಅಂತ ಹೇಳುವಂತ ದುಡ್ಡು ವೆಚ್ಚ ಮಾಡುವಂತದ್ದಿದೆ. ಹಾಗೆ ಗಂಡು ಮಕ್ಕಳಿಗೂ ಹಾಗೆ ಏನಾದ್ರೂ ಈಗ ಶೂ ಆಗಿರ್ಲಿ, ಟಿ ಶರ್ಟ್ ಆಗಿರ್ಲಿ ತಕೊಂಡು ಇವತ್ತು ತಕೊಂಡ್ರೆ ಅಷ್ಟೇ, ಒಂದು ವಾರಕ್ಕೆ ಅದು ಹಾಳ್ತಾಯ್ತಾ, ಈಗ ಬ್ರ್ಯಾಂಡ್ ಚೇಂಜ್ ಬಂದಿದೆಯಾ, ಶೂ ಬ್ರ್ಯಾಂಡ್ ಹೊಸದಾಗಿ ಬಂದಿದೆ ನೋಡು, ಆ ಬ್ರ್ಯಾಂಡ್ ತಕೊಡುವ, ಒಂದು ಇದೆ ಆದ್ರೂ ಒಂದು ವಾರದಲ್ಲೇ ನಮ್ಗೆ ಆ ಬ್ರ್ಯಾಂಡ್ ಹಳತಾಗಿ ಹೋಗ್ತದೆ. ನಮ್ಗೆ ನಮ್ಮ ಮನಸ್ಥಿತಿ ಆ ರೀತಿ ಇರ್ತದೆ ಅಲ್ವಾ. ಮತ್ತೊಂದು ತಕೊಳ್ವಾ, ವಾರದಲ್ಲೇ ಮತ್ತೊಂದು, ಇನ್ನೊಂದು, ಮನೆಯಲ್ಲಿ ಹಾಗೆ ತುಂಬಿಕೊಂಡಿರ್ತವೆ, ಮತ್ತೆ ಒಳ್ಳೆಯದನ್ನೇ ಹಾಗೆ ಹೊರಗೆ ಬಿಸಾಡಿ ಬಿಡ್ತೇವೆ, ಸಾಕು ಅಂತ ಹೇಳ್ಕೊಂಡು. ಇದೆಲ್ಲ ಹಳತಾಯಿತು, ಬೇಡ, ಹೊಸತನ್ನು ನೋಡುವ ಅಂತೇಳಿ ನಮಗೆ ಅನಿಸಿ ಹೋಗ್ತದೆ. ಹೀಗಾಗಿ ಇಂತಹ ಒಂದು ಲೆಕ್ಕಕ್ಕಿಂತ ಕೂಡಿ ಜಾಸ್ತಿಯಾಗಿ ಇಡುವಂತ ಪ್ರವೃತ್ತಿ ನಮ್ಮಲ್ಲಿ ಬೇಡ. ನಮ್ಮ ದಿನನಿತ್ಯಕ್ಕೆ ಎಷ್ಟು ಉಪಯೋಗಿಸುವಂತ ವಸ್ತುಗಳು ಬೇಕು ಅಷ್ಟಕ್ಕೆ ಉಪಯೋಗಿಸಿಕೊಳ್ಳುವ, ಅಷ್ಟರಲ್ಲಿ ಮಾತ್ರ ಇಡುವ, ದುಡ್ಡು ವೆಚ್ಚವನ್ನು ಮಾಡಿಕೊಳ್ಳುವಂತದ್ದು ಪ್ರವೃತ್ತಿ ನಮ್ಮಲ್ಲಿ ಇದ್ದಲ್ಲಿ ಅದನ್ನು ಬಿಟ್ಟು ಬಿಡುವ. ಈಗ ಅಪರಿಗ್ರಹ ಆಯ್ತು. ಅಪರಿಗ್ರಹ ಅಂದ್ರೆ ಲೆಕ್ಕಕ್ಕಿಂತ ಜಾಸ್ತಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಳಬಾರದು. ಬ್ರಹ್ಮಚರ್ಯ ಇಂದ್ರಿಯಗಳನ್ನು ನಮ್ಮೊಳಗೆ ಇರಿಸುವಂತದ್ದು, ಅಧೀನದಲ್ಲಿ ಇಟ್ಟುಕೊಳ್ಳುವಂತದ್ದು ಬ್ರಹ್ಮಚರ್ಯ. ಈಗಾದ್ರೆ 5 ಹಂತಗಳು ಗೊತ್ತಾಯ್ತು ಯಮದಲ್ಲಿ. ಇನ್ನೊಮ್ಮೆ ಹೇಳ್ತಾನೆ, ಅಹಿಂಸಾ ಲಾಸ್ಟಿಗೆ ಕೇಳ್ತಾನೆ ಏನೋ ಅಂಶಗಳಿವೆ ಅಂತ ಹೇಳ್ಬೇಕು. ಈಚೆ ಕಿವಿಯಿಂದ ಕೇಳಿಕೊಂಡು ಈಚೆ ಕಿವಿಯಲ್ಲಿ ಬಿಡುವಂತವ್ರು ಆಗಿರ್ಬಾರ್ದು. ಈಚೆ ಕಿವಿಯಲ್ಲಿ ಕೇಳಿ ಅದು ಇಲ್ಲಿ ಬಂದು ಮುಟ್ಟಿರ್ಬೇಕು. ಅರ್ಥ ಆಯ್ತಾ? ಈಗಾದ್ರೆ ಯಮದಲ್ಲಿ ಅಹಿಂಸಾ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಹಾಗೆ ನಿಯಮದ ಹಂತ ಇದೆ. ಇವುಗಳಲ್ಲಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಶೌಚ ಅಂದ್ರೇನು? ಶುಚಿಯಾಗಿರುವಂಥದ್ದು ಅಲ್ವಾ. ನಾವು ನಮ್ಮ ದೇಹವನ್ನು ಶುಚಿಯಾಗಿರ್ಬೇಕಿದ್ರೆ ಸ್ನಾನ ಮಾಡುವಂಥದ್ದು, ದಿನ ಸ್ನಾನ ತಪ್ಪದೆ ಮಾಡುವಂಥದ್ದು. ಹಾಗೆ ನಮ್ಮೊಳಗೆ ಅಂತರಂಗವನ್ನು ಶುಚಿಯಾಗಿರ್ಬೇಕಿದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ನಾವು ಮಾತ್ರ ಶುಚಿಯಾಗಿದ್ರೆ ಆಯ್ತಾ, ನಮ್ಮ ಮನೆಯನ್ನು ಶುಚಿಯಾಗಿ ನಾವು ಇಟ್ಕೊಳ್ಳುವಂತ ಪ್ರವೃತ್ತಿ ಇರಬೇಕು. ಎಲ್ಲಂದ್ರಲ್ಲಿ ಕಸ ಕಡ್ಡಿಗಳನ್ನ ಹಾಕುವ ಹಾಗೆ ಇರಬಾರ್ದು. ಅದು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ವ್ಯತ್ಯಾಸ ಶೌಚಕ್ಕೆ ಮಾಡಿಕೊಳ್ಳೋದು ಬೇಡ. ಏನಾದ್ರೂ ಕಸ ಕಡ್ಡಿ ಇದ್ದಲ್ಲಿ ಸ್ವಚ್ಛತೆಯನ್ನು ಗಂಡು ಮಕ್ಕಳು ಕಾಪಾಡಿಕೊಳ್ಬಹುದು, ಹೆಣ್ಣು ಮಕ್ಕಳು ಕಾಪಾಡಿಕೊಳ್ಬಹುದು. ಅವರೇ ಮಾಡ್ಲಿ ಇವರೇ ಮಾಡ್ಲಿ ಅಂತ ಭಾವನೆಗಳು ಬೇಡ. ಈಗಾದ್ರೆ ನಮ್ಮ ಮನೆ ಪರಿಸರ ಆಯ್ತು. ಮನೆಯ ಹೊರಗಡೆಯೋ ಪರಿಸರವ ಶುಚಿಯಾಗಿ ಇಟ್ಕೊಳ್ಬೇಕು. ಹಾಗೆ ನಮ್ಮ ಮನೆ ಕಸ ಗುಡಿಸಿ ಅಕ್ಕ ಪಕ್ಕದ ಮನೆಗೆ ಹಾಕುದ, ಎಲ್ಲ ನಮ್ಮ ಮನೆ ಕ್ಲೀನ್ ಆಯ್ತು, ತೆಗ್ದಿ ಈಚೆ ಕಾಂಪೌಂಡಿನಿಂದ ಆಚೆ ಕಾಂಪೌಂಡಿಗೆ ಹಾಕುವ, ನಮ್ಮ ಮನೆ ಕ್ಲೀನ್ ಇದ್ರೆ ಸಾಕು ಅಂತ. ಈ ಪ್ರವೃತ್ತಿ ಹೆಚ್ಚಿನ ಹೆಣ್ಣು ಮಕ್ಕಳಲ್ಲಿ ಇರ್ತದೆ. ಅಂತ ಪ್ರವೃತ್ತಿ ಇದ್ದಲ್ಲಿ ಬಿಟ್ಟು ಬಿಡುವ. ನಮ್ಮ ಮನೆಯನ್ನು, ನಮ್ಮ ಪರಿಸರವನ್ನು, ನಮ್ಮ ಕಾಂಪೌಂಡ್, ನಮ್ಮ ಹೊರಗಿನ ಪರಿಸರ, ಹಾಗೆ ನಾವು ಹೊರಗಡೆ ಎಲ್ಲಾದ್ರೂ ಹೋದಲ್ಲಿ ಆ ಪರಿಸರವನ್ನು ಶುಚಿಯಾಗಿ ಇಟ್ಟುಕೊಳ್ಳುವ. ಏನಂದ್ರೆ ಈಗ ಲೇಸ್
ಕುರ್ಕುರೆ, ನೀರಿನ ಬಾಟಲಿ ಇಂಥದ್ದು ಎಲ್ಲ ಕುಡಿದು ತಿನ್ನುವಂಥದ್ದು ಅಭ್ಯಾಸ ಹೆಚ್ಚಾಗಿರ್ತದೆ. ಅಂತ ಹೊರಗಿನ ಫುಡ್ ಅನ್ನು ಸ್ವಲ್ಪ ತಿನ್ನುವಂಥದ್ದನ್ನು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೇದು. ಆದ್ರೆ ಅದು ತಿಂದಂತ ಪ್ಯಾಕೆಟ್ ಅನ್ನು ಅಲ್ಲಿ ಇಲ್ಲಿ ಅಂದ್ರೆ ಅಲ್ಲಿ ಬಿಸಾಡುವಂತದ್ದು ಅಭ್ಯಾಸ ಇರ್ತದೆ. ಕುರ್ಕುರೆ, ಲೇಸ್ ಎಲ್ಲ ತಿಂತೀರಾ ಎಲ್ಲರೂ? ಯಾರು ಸುದ್ದಿಲ್ಲ, ಯಾರು ತಿನ್ನೋದಿಲ್ಲ. ಹಾಗಾದ್ರೆ ತಿಂತೀರಿ ಆ ಮಂಡೆ ಆಡಿಸಿ ಅಪ್ಪ, ತಿಂತೇವೆ ಅಂತ ಹೇಳಿ ಆದ್ರೆ ಹೇಳಿ. ನಾನ್ ಮಾತ್ರ ಮಾತಾಡ್ತಿರೋದಲ್ಲ, ನನ್ನ ಜೊತೆಗೆ ನೀವು ಕೂಡ, ನಾವು ಜೊತೆಯಾಗಿ ಇರುವ. ಹೇಗೆ ತಿಂತೀರಾ? ಯಾರು ಸ್ವರ? ಮಂಡ್ಯನಾದ್ರೂ ಆಡಿಸಿ, ಹಾಗಾದ್ರೆ ತಲೆಯನ್ನಾದ್ರೂ ಆಡಿಸಿ. ತಿಂತೀರಾ? ಆದ್ರೆ ಪ್ಲಾಸ್ಟಿಕ್ ಗಳನ್ನು ಎಲ್ಲಿ ಬಿಸಾಡ್ತೀರಿ? ರಸ್ತೆಯಲ್ಲಿ ಬಿಸಾಡ್ತೀರಾ? ಸತ್ಯವನ್ನೇ ಹೇಳ್ಬೇಕು. ನಾನೀಗ ನಿಯಮಗಳ ಬಗ್ಗೆ ಹೇಳಿಕೊಂಡು ಬರ್ತಾ ಇದ್ದೇನೆ, ಹೌದಾ? ನಾವು ಯೋಗ ಮಾಡುವ ಮೊದಲೇ, ಆಸನವನ್ನು ಮಾಡುವ ಮೊದಲೇ ಈ ಸ್ಟೆಪ್ಗಳನ್ನು ದಾಟಿಕೊಂಡು ಬರಬೇಕು ಅಂತೇಳಿ ಹೇಳಿದ್ದೇನೆ, ಹೌದಾ? ಹಾಗಿರುವಾಗ ಈಗ ನಿಯಮಗಳ ಬಗ್ಗೆ ವಿಚಾರ ತಿಳಿಸುವಾಗ, ನಿಮಗೆ ಶೌಚದ ಬಗ್ಗೆ ವಿಚಾರ ತಿಳಿಸುವಾಗ ಶುರುವಿಗೆ ಹೇಳಿದ್ದೇನೆ ಸತ್ಯ ಅಂತೇಳಿ. ಸಣ್ಣ ಪುಟ್ಟ ವಿಚಾರಕ್ಕೆ ಆಗ್ಲಿ ಯಾವುದಕ್ಕಾಗ್ಲಿ ಸುಳ್ಳನ್ನು ಮಾತಾಡಬಾರದು, ಸತ್ಯವನ್ನು ಹೇಳ್ಬೇಕು ಅಂತ. ಈಗ ನಾನು ಶೌಚ ಅಂತ ವಿಚಾರದ ಬಗ್ಗೆ ಹೇಳ್ತಿದ್ದೇನೆ. ಕೇಳ್ತಿದ್ದೇನೆ ನಿಮ್ಮಲ್ಲಿ, ಪ್ಲಾಸ್ಟಿಕ್ ಗಳನ್ನು ಎಲ್ಲಂದ್ರಲ್ಲಿ ಬಿಸಾಡ್ತೀರಿ? ಹೌದು, ಒಪ್ಪಿಕೊಂಡಿರಿ. ತಪ್ಪು ಒಪ್ಪಿಕೊಂಡಲ್ಲಿ ಏನು ಅದರಿಂದ ಏನು ಮರ್ಯಾದೆ ಹೋಗುವಂತದ್ದು ಏನೂ ಇಲ್ಲ. ನಮ್ಮದ ಅಭ್ಯಾಸ ಹಾಗೆ ಇರ್ತದೆ. ನಾವು ಅದನ್ನು ಹವ್ಯಾಸವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಅಲ್ವಾ? ತಿನ್ನೋದು ಪ್ಲಾಸ್ಟಿಕ್ ಅನ್ನು ಹೊರಗಡೆ ಎಲ್ಲಂದ್ರಲ್ಲಿ ಬಿಸಾಡುವಂತಹ ಅಭ್ಯಾಸ, ಪ್ರವೃತ್ತಿ ನಮ್ಮಲ್ಲಿ ಬೆಳ್ಕೊಂಡ್ ಬಿಟ್ಟಿದೆ. ಅಂತ ಪ್ರವೃತ್ತಿ ಅಭ್ಯಾಸ ಇದ್ದಲ್ಲಿ ಅದನ್ನು ಇವತ್ತಿನಿಂದಲೇ ನಾವು ಬಿಟ್ಟು ಬಿಡುವ. ಏನಾದ್ರೂ ಪ್ಲಾಸ್ಟಿಕ್ ಬಾಟಲಿಗಳು ನಿಮ್ಮ ಜೊತೆಗೆ ಇದ್ದಲ್ಲಿ, ನೀವು ಹೊರಗಡೆ ಹೋದಲ್ಲಿ ಅದನ್ನು ಸರಿಯಾದ ಜಾಗದಲ್ಲಿ ವಿಲೇವಾರಿ ಮಾಡಿಕೊಳ್ಳಿ. ಎಲ್ಲಂದ್ರಲ್ಲಿ ಬಿಸಾಡೋದು ಬೇಡ. ನಮ್ಮ ಪ್ರಕೃತಿಯನ್ನು, ನಮ್ಮ ಪರಿಸರವನ್ನು ನಾವು ಹಾಳು ಮಾಡಿಕೊಳ್ಳುವಂತಹ ಒಂದು ಸ್ವಭಾವವನ್ನು ನಾವು ಇಟ್ಟುಕೊಳ್ಳೋದು ಬೇಡ ಅಂತೇಳಿ ಹೇಳುವಂಥದ್ದು. ಇವತ್ತಿನಿಂದಲೇ ನಾವು ತಿದ್ದಿಕೊಳ್ಳುವ. ಏನೇ ಪ್ಲಾಸ್ಟಿಕ್ ಗಳಿರಲಿ ಹೊರಗಡೆ ಬಿಸಾಡುವಂತದ್ದು ಇರಬಾರ್ದು, ಆಯ್ತಾ? ಈಗಾದ್ರೆ ಶೌಚ ಅರ್ಥ ಆಗಿದೆ. ಪ್ಲಾಸ್ಟಿಕ್ ಗಳು ಪಕ್ಕಕ್ಕೆ ಮಣ್ಣಾಗಿ ಹೋಗೋದಿಲ್ಲ. ಅದು ಎಷ್ಟೋ ವರ್ಷಗಳವರೆಗೆ ಮಣ್ಣಿನಲ್ಲಿ ಹಾಗೆ ಇದ್ದು ಬಿಡ್ತವೆ. ಹಾಗೆ ಪ್ರಾಣಿಗಳು, ದನ ಕರುಗಳು ಎಲ್ಲ ತಿಂದು ಅದರಲ್ಲಿ ಏನಾದ್ರೂ ಉಳಿದಂತಹ ಪದಾರ್ಥ ತಿಂದು ಅವುಗಳ ಆರೋಗ್ಯ ಹಾಳಾಗಿಕೊಳ್ಳುವಂತದ್ದು ಇದೆ. ಅದಕ್ಕಾಗಿ ದಯವಿಟ್ಟು ತಿಂದು ಬಿಸಾಡುವಂತಹ ಪ್ಲಾಸ್ಟಿಕ್ ಗಳನ್ನು, ಆಹಾರ ತಿಂದು ಬಿಸಾಡಿದ ಪ್ಲಾಸ್ಟಿಕ್ ಗಳನ್ನು ಎಲ್ಲಂದ್ರಲ್ಲಿ ಬಿಸಾಡಲಿಕ್ಕೆ ಹೋಗುವಂತದ್ದು ಬೇಡ. ಈಗಾದ್ರೆ ಶೌಚ ಗೊತ್ತಾಯ್ತು. ಶೌಚ ಸಂತೋಷ ಅಂದ್ರೆ ಚಿಕ್ಕ ಪುಟ್ಟ ವಿಚಾರಕ್ಕೆ ದುಃಖ ಪಡದೆ ಆರಾಮದಲ್ಲಿ ಸಂತೋಷದಿಂದ ಇರುವಂತದ್ದು ಸಂತೋಷ. ತಪಸ್ಸು, ನೀವೊಂದು ವಿದ್ಯೆಯಲ್ಲಿ ತೊಡಗಿಸಿದ್ದಲ್ಲಿ ಅದರ ಬಗ್ಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು. ಶ್ರದ್ಧೆಯಿಂದ ನಿಮ್ಮಲ್ಲಿ ನೀವು ತೊಡಗಿಸಿಕೊಳ್ಬೇಕು. ಯಾವ ವಿದ್ಯೆಗೆ ನಿಮ್ಮನ್ನು ತೊಡಗಿಸಿಕೊಂಡಿದ್ರಿ, ಈಗ ಯೋಗ ವಿದ್ಯೆಯೂ ಅಷ್ಟೇ, ನಿಮ್ಮನ್ನು ನೀವು ತೊಡಗಿಸಿಕೊಂಡು ಆ ವಿದ್ಯೆಯನ್ನು ಶ್ರದ್ಧೆಯಿಂದ ಕಲಿಯುವಂತದ್ದು ಆಗಿರುವಂತದ್ದು. ತಪಸ್ಸೆಂದ ಕೂಡಲೇ ಕಾಡಿನಲ್ಲಿ ಕುಳಿತು ಕುತ್ಕೊಳ್ಳುವಂತದ್ದು ಮಾತ್ರ ಅಲ್ಲದೆ, ನೀವು ಏನು ವಿದ್ಯೆಗೆ ನಿಮ್ಮನ್ನು ತೊಡಗಿಸಿಕೊಂಡಿದ್ರಿ ಅದರಲ್ಲಿ ಶ್ರದ್ಧೆಯನ್ನಿಟ್ಟು ಮುಂದುವರಿಸುವಂತದ್ದು. ಹಾಗೆ ಸ್ವಾಧ್ಯಾಯ, ಅದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು, ಹಾಗೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು. ಈಗ ಇಲ್ಲಿಂದ ಇಷ್ಟು ವಿಚಾರಗಳನ್ನು ನೀವು ಕೇಳಿ ಕ್ಲಾಸ್ ರೂಮಿಗೆ ಹೋಗಿ ಒಮ್ಮೆ ಇವತ್ತು ಮೇಡಮ್ ಏನ್ ಹೇಳಿದ್ರು, ಯಾವುದರ ವಿಚಾರದ ಬಗ್ಗೆ ಹೇಳಿದ್ರು ಅಂತ ಹೇಳುವಂತ ವಿಚಾರ, ನನಗೆ ಇಷ್ಟು ಗೊತ್ತಿದೆ, ನಿನಗೇನ್ ಗೊತ್ತಿದೆ ಅಂತ ಹೇಳುವಂತ ವಿಚಾರವನ್ನು ವಿನಿಮಯ ಮಾಡಿಕೊಳ್ಬೇಕು. ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋರು ಆಗಿರಬೇಕು. ಈಗಾದ್ರೆ ತಪಸ್ಸು ಗೊತ್ತಾಯ್ತು, ಸ್ವಾಧ್ಯಾಯ ಗೊತ್ತಾಯ್ತು. ನೆಕ್ಸ್ಟ್ 5ನೇ ಹಂತ ಈಶ್ವರ ಪ್ರಣಿಧಾನ ಅಂತ. ಈಶ್ವರ ಪ್ರಣಿಧಾನ ಅಂದ್ರೆ ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದುವಂಥದ್ದು. ಇದಕ್ಕೆ ಈಶ್ವರ ಪ್ರಣಿಧಾನ ಅಂತೇಳಿ ಹೇಳುವಂಥದ್ದು. ಈಗಾದ್ರೆ ಈಶ್ವರ ಪ್ರಣಿಧಾನದ ಬಗ್ಗೆ ಒಂದು ಕಥೆ ಹೇಳ್ತೇನೆ. ಯಾಕಂದ್ರೆ ಇಷ್ಟು ವಿಚಾರಗಳನ್ನು ಕೇಳ್ತಾ ಹಾಗೆ ನಿಮ್ಗೆ ಅಯ್ಯೋ ಏನಪ್ಪಾ ಹೇಳೋದಂತ. ಕಥೆ ಅಂದ್ರೆ ಸ್ವಲ್ಪ ಖುಷಿ ಅನಿಸ್ತದೆ ಅಲ್ವಾ? ಅನಿಸ್ತದ? ಹಿಂದೆ ಕೇಳಿದ್ದೆ, ಒಮ್ಮೆ ನೋಡು ಮೇಡಮ್ ಏನ್ ಕಥೆ ಹೇಳ್ತಾರ ನೋಡುವ ಅಂತೇಳಿ ಅನಿಸ್ತದ? ನೋಡು, ಒಂದು ಕಥೆ ಹೇಳ್ತಾನೆ. ಹಾಗಾದ್ರೆ ಈಗ ಒಬ್ಬ ರಾಮಯ್ಯ ಅಂತೇಳಿ ಒಬ್ಬ ದಿನಸಿ ವ್ಯಾಪಾರಿ ಇರ್ತಾನೆ. ದಿನಸಿ ವ್ಯಾಪಾರಿ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇರ್ತದೆ. ಧನಿಗೆ ತುಂಬಾ ಖುಷಿ ಇರ್ತದೆ ರಾಮಯ್ಯನ ನೋಡಿ. ಯಾಕಂದ್ರೆ ಅವನ ಹಣಕಾಸಿನ ವಿಚಾರಗಳನ್ನ ನೋಡಿಕೊಂಡಿರ್ತಾನೆ. ಹಾಗೆ ಏನು ಅಂಗಡಿಗೆ ಬೇಕು ದಿನಸಿ ಅದನ್ನೆಲ್ಲ ತಂದು ಹಾಕಿ ಅದನ್ನು ವ್ಯಾಪಾರ ಮಾಡುದು, ಎಲ್ಲ ವ್ಯವಹಾರಗಳನ್ನು ಅವನೇ ನೋಡಿಕೊಂಡಿರ್ತಾನೆ. ಅಷ್ಟು ಉತ್ತಮ ಪ್ರಾಮಾಣಿಕ ವ್ಯಾಪಾರಿ
ಆಗಿರ್ತಾನೆ. ಹಾಗೆ ಇದ್ದಕ್ಕಿದ್ದಕ್ಕೆ ಒಂದ್ ದಿವ್ಸ ರಾಮಯ್ಯ ರಜೆ ಹಾಕ್ತಾನೆ ಕೆಲ್ಸಕ್ಕೆ. ಆವಾಗ ಈ ಧನಿಗೆ ತುಂಬಾ ಸಿಟ್ಟು ಬರ್ತದೆ. ಎಲ್ಲ ಕೆಲಸ ಕಾರ್ಯಗಳಿಗೆ ನಾನೇ ನೋಡ್ಬೇಕೆ, ಬಂದ ಗಿರಾಕಿಗಳಿಗೆ ವಸ್ತುಗಳನ್ನು ಕೊಡ್ಬೇಕು, ಹಣಕಾಸಿನ ವ್ಯವಹಾರ ನೋಡಿಕೊಡ್ಬೇಕು, ಎಲ್ಲ ನಾನೇ ಮಾಡಿಕೊಡ್ಬೇಕೆ ಅಂತ ತುಂಬಾ ಟೆನ್ಷನ್ ಆಗ್ತದೆ ಧನಿಗೆ. ಧನಿ ಏನ್ ಮಾಡ್ತಾನಂದ್ರೆ, ರಾಮಯ್ಯ ರಜೆ ಹಾಕಿದ್ನಲ್ಲ, ಏನು ಹೆಚ್ಚಿನ ಅಂಶ ಸಂಬಳ ಕಮ್ಮಿ ಆಗಿದ್ದಕ್ಕೆ ರಜೆ ಹಾಕಿದ್ನೇನೋ, ನೋಡ ನಾಳೆ ರಾಮಯ್ಯ ಬರ್ಲಿ, ಅವನಿಗೆ 100 ರೂಪಾಯಿ ಸಂಬಳ ಜಾಸ್ತಿ ಮಾಡುವ ಅಂತ ಯೋಚನೆ ಮಾಡಿ ಅವ ನೆಕ್ಸ್ಟ್ ಮಾರನೆಯ ದಿವಸಕ್ಕೆ ರಾಮಯ್ಯ ಬಂದಾಗ ರಾಮಯ್ಯನಿಗೆ ಹೇಳ್ತಾನೆ, ರಾಮಯ್ಯ ನಿನ್ನ ಸಂಬಳ 100 ರೂಪಾಯಿ ಜಾಸ್ತಿ ಮಾಡಿದ್ದೇನೆ, ಇನ್ನು ಕೆಲಸಕ್ಕೆ ಬರದೇ ಇರಬೇಡ, ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬರ್ತಾನೆ ಹೌದು, ಆದ್ರೆ ರಜೆ ಮಾತ್ರ ಹಾಕ್ಬೇಡ ಅಂತೇಳಿ ಹೇಳ್ತಾನೆ ರಾಮಯ್ಯನಿಗೆ. ರಾಮಯ್ಯ ಹಾಗೆ ನಗುತ್ತಾ ಒಳಗೆ ಹೋಗ್ತಾನೆ. ಸರಿ ಬುದ್ಧಿ ಅಂತ ನಗುತ್ತಾ ಒಳಗೆ ಹೋಗ್ತಾನೆ. ಪುನಃ ಅವನ ಕೆಲಸದಲ್ಲಿ ಶುರು ಮಾಡ್ತಾನೆ, ತೊಡಗಿಸ್ಕೊಳ್ತಾನೆ. ಹಾಗೆ 1 ತಿಂಗಳ ನಂತರ ಪುನಃ ರಾಮಯ್ಯ ಇದ್ದಕ್ಕಿದ್ದಾಗೆ ರಜೆ ಹಾಕಿ ಬಿಡ್ತಾನೆ ಕೆಲ್ಸಕ್ಕೆ. ಅವಾಗ ಧನಿಗೆ ಮತ್ತು ಸಿಟ್ಟು ಬರ್ತದೆ. 100 ರೂಪಾಯಿ ಜಾಸ್ತಿ ಮಾಡಿದಾನೆ, ರಜೆ ಹಾಕ್ಬಾರ್ದು ಅಂತೇಳಿ ಹೇಳಿದ್ರೆ ಮತ್ತು ರಜೆ ಹಾಕಿದ್ನಲ್ಲ, ಮಾಡ್ತಾನೆ ಇವ ನಾಳೆ ಬರ್ಲಿ ಕೆಲ್ಸಕ್ಕೆ ಅಂತ ಹೇಳಿ ಮಾರನೆಯ ದಿವಸಕ್ಕೆ ರಾಮಯ್ಯ ಹಾಗೆ ಕೆಲ್ಸಕ್ಕೆ ಬಂದಾಗ ಧನಿ ಜೋರು ಮಾಡ್ತಾನೆ. ಕೆಲ್ಸಕ್ಕೆ ರಜೆ ಹಾಕ್ಬಾರ್ದು ಅಂದ್ರೂ ರಜೆ ಹಾಕಿದ್ಯಲ್ಲ, ನಿನ್ನ ಸಂಬಳವನ್ನು 100 ರೂಪಾಯಿ ಕಟ್ಟು ಮಾಡ್ತಾನೆ ಅಂತ ಧನಿ ಹೇಳ್ತಾನೆ. ಅವಾಗ ರಾಮಯ್ಯ ನಗುತ್ತಾ ಸರಿ ಬುದ್ಧಿ ಅಂತ ಒಳಗೆ ಹೋಗ್ತಾನೆ. ಧನಿಗೆ ಗೊಂದಲ ಆಗ್ತದೆ, 100 ರೂಪಾಯಿ ಜಾಸ್ತಿ ಮಾಡಿದಾನು, ನಗುತ್ತಾ ರಾಮಯ್ಯ ಒಳಗೆ ಹೋದ. ಈಗ ನಿನ್ನ ಸಂಬಳದಲ್ಲಿ 100 ರೂಪಾಯಿ ಕಟ್ಟು ಮಾಡಿದ ನಂತರ ಅಂದಾಗ್ಲೂ ನಗುತ್ತಾ ಒಳಗೆ ಹೋದ. ಯಾಕಪ್ಪ, ಯಾಕಾಗಿರ್ಬೋದು ಅಂತ ಧನಿಗೆ ಗೊಂದಲ ಆಗ್ತದೆ. ನೋಡುವ, ವಿಚಾರಿಸುವ ಇವನ ಬಗ್ಗೆ ಏನಂತೇಳಿ ತಿಳ್ಕೊಳ್ಳುವ ಹೇಳಿ ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ರಾಮಯ್ಯನಲ್ಲಿ ಕೇಳ್ತಾನೆ, ಯಾಕೆ ರಾಮಯ್ಯ 100 ರೂಪಾಯಿ ಜಾಸ್ತಿ ಮಾಡಿದಾಗ್ಲೂ ನೀನು ನಗುತ್ತಾ ಒಳಗೆ ಬಂದೆ, ನಿನ್ನ ಕೆಲಸ ನೀನ್ ಶುರು ಮಾಡಿದೆ, ಈಗ ಕಮ್ಮಿ ಮಾಡಿದಾಗ್ಲೂ ನೀನು ಈ ರೀತಿಯಲ್ಲಿ ಇದೆಯಲ್ಲ, ಯಾಕೆ ಅಂತ ಕೇಳ್ತಾನೆ. ಅವಾಗ ರಾಮಯ್ಯ ಹೇಳ್ತಾನೆ, ಧನಿ ನನ್ ಕೆಲ್ಸಕ್ಕೆ ರಜೆ ಹಾಕಿದ್ದು, ನಾನ್ ಶುರುವಿಗೆ ರಜೆ ಹಾಕಿದ್ದು ನನಗೆ ಅವಾಗ ನನ್ನ ಆಸ್ಪತ್ರೆಯಲ್ಲಿ ಹೆಂಡತಿ ಅಡ್ಮಿಟ್ ಆಗಿದ್ದಳು. ನನಗೆ ನನ್ನ ಹೆಂಡತಿಗೆ ಹೆರಿಗೆ ಆಗಿದ್ದು, ಮಗುವಾಗಿದ್ದು, ಹಾಗಾಗಿ ನಾನು ಕೆಲ್ಸಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ, ರಜೆ ಹಾಕಿದ್ದೆ. ಅವಾಗ ನೀವು ಸಂಬಳ 100 ರೂಪಾಯಿ ಜಾಸ್ತಿ ಮಾಡಿದ್ರೆ ಆಯ್ತು. ಅವಾಗ ನಾನೇನ್ ಎನ್ಸ್ಕೊಂಡೆ, ಭಗವಂತ ನನಗೆ ಮಗುವಾದ ಕಾರಣ ಒಂದು ಅಂಶವನ್ನು ಭಗವಂತ ಕೊಟ್ಟ ಅನ್ನೋಂತ ಸಂತೋಷದಲ್ಲಿ ನಾನಿದ್ದೆ. ಇವಾಗ ಏನು ಸಂಬಳ 100 ರೂಪಾಯಿ ಕಟ್ಟು ಮಾಡಿದ್ರು, ಇವಾಗ ನಾನು ರಜೆ ಹಾಕಿದ ಕಾರಣ ಅಂದರೆ ನನ್ನ ತಾಯಿ ತೀರಿ ಹೋಗಿದ್ರಾಯ್ತು, ಹಾಗಾಗಿ ನಾನು ರಜೆ ಹಾಕಿದ್ದೆ. ಇವಾಗ ನೀವು 100 ರೂಪಾಯಿ ಕಟ್ಟು ಮಾಡಿದನ ಅಂತಿದ್ರೆ ನನ್ಗೆ ಬರುವಂತ ಒಂದು ಅಂಶ ಏನಿದೆ ಅದನ್ನು ಭಗವಂತ ಕಟ್ಟು ಮಾಡಿದ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ನಾನಿದ್ದೆ, ಅದರಲ್ಲಿ ಏನೋ ವಿಚಾರಗಳು ಏನು ಇಲ್ಲ ಅನ್ನುವಂಥದ್ದು ಸಮಭಾವನೆಯಲ್ಲಿ ನಾನಿದ್ದೆ ಅಂತ ರಾಮಯ್ಯ ಹೇಳ್ತಾನೆ. ಅವಾಗ ಧನಿಗೆ ಅವನ ತಪ್ಪಿನ ಬಗ್ಗೆ ಅರಿವಾಗ್ತದೆ. ನಾನು ನನ್ನ ಕೆಳಗೆ ಕೆಲಸ ಮಾಡುವಂತಹ ಅವನ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಬೇಕು, ಅವನ ವಿಚಾರಗಳನ್ನು ತಿಳ್ಕೊಳ್ಬೇಕು, ಏನು ನಿನ್ನ ಕಷ್ಟ ಇದೆ ತಿಳ್ಕೊಳ್ಬೇಕು. ಅದು ಬಿಟ್ಟು ನಾನು ಒಮ್ಮೆಗೆ ನಿರ್ಧಾರ ತಗೊಳ್ಳೋದು ಸರಿ ಅಲ್ಲ ಅನ್ನುವಂತಹ ಆ ತಪ್ಪಿನ ಅರಿವು ಅವನಿಗಾಗ್ತದೆ. ಹಾಗೆ ತಪ್ಪಿನ ಅರಿವು ಅವನಿಗೆ ಆದಲ್ಲಿ ಸಂಬಳವನ್ನು ಕಟ್ಟು ಮಾಡದೆ ಅವನ ಸಂಬಳವನ್ನು ಮತ್ತು ಜಾಸ್ತಿ ಮಾಡಿಕೊಳ್ತಾನೆ. ರಾಮಯ್ಯನ ಈ ಸ್ವಭಾವದಿಂದ ಏನು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ನಮ್ಗೆ ಸಂಪಾದನೆಯನ್ನು ದೇವರು ಕೊಡ್ಲಿ ಕೊಡದೇ ಇರ್ಲಿ, ಎಲ್ಲ ದೇವರ ಒಂದು ಇಚ್ಛೆ ಅಷ್ಟೇ. ನಮ್ಮ ಧರ್ಮ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ನಮ್ಗೆ ಕೊಡುವಂಥದ್ದು ಕೊಟ್ಟೇ ಕೊಡ್ತಾನೆ. ಅದಕ್ಕಾಗಿ ನಮ್ಗೆ ಅತಿಯಾದ ಆಸೆ ಬೇಡ, ಎಲ್ಲ ಭಗವಂತನ ಮೇಲೆ ಭಾರವನ್ನು ಹಾಕುವ, ಸಂಪೂರ್ಣ ಶರಣಾಗತಿಯನ್ನು ಹೊಂದಿಕೊಳ್ಳುವ ಅನ್ನುವಂಥದ್ದು ಭಾವನೆ ನಮ್ಮಲ್ಲಿ ಇರಬೇಕು. ಹಾಗಿದ್ದಲ್ಲಿ ಮಾತ್ರ ನಮ್ಗೆ ಒಳ್ಳೇದಾಗ್ತಾನೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು. ಈಗಾಗಲೇ ಯಮ ನಿಯಮಗಳು ಸರಿಯಾಗಿ ಅರ್ಥ ಆಯಿತು. ನೆಕ್ಸ್ಟ್ ಆಸನದ ಸ್ಥಿತಿಗೆ ಹೋಗುವ ಮೊದಲೇ ಸ್ವಲ್ಪ ಕಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಮುಂದಕ್ಕೆ ಚಾಚಿಕೊಳ್ಳುವಾಗ ಒಬ್ಬರ ಬೆನ್ನಿಗೆ ಒಬ್ಬರು ಕಾಲನ್ನು ತಾಗಿಸೋದು ಬೇಡ, ಸ್ವಲ್ಪ ಡಿಸ್ಟೆನ್ಸ್ ಕೊಡಿ. ಬೆನ್ನು ನೇರ ಇರಲಿ, ಕಾಲಿನ ಪಾದವನ್ನು ಮುಂದಕ್ಕೆ ಚಾಚಿ ಇಟ್ಟುಕೊಳ್ಳಿ. ನಾನು ಆಸನಗಳ ಸ್ಥಿತಿಗೆ ನಿಮ್ಮನ್ನು ಕಳಿಸುವುದಿಲ್ಲ ಇವತ್ತು, ಸ್ವಲ್ಪ ಶರೀರ ಸಂಚಲನಗಳನ್ನು ಮಾಡಿಸ್ತೇನೆ. ಹಾಗೆ ಇದನ್ನು ಮನೆಯಲ್ಲಿಯೂ ಮಾಡಿ. ಶರೀರ ಸಂಚಲನ ಇದು ಸೂಕ್ಷ್ಮ ವ್ಯಾಯಾಮ ಅಂತೇಳಿ ಹೇಳುವಂಥದ್ದು, ಸುಲಭ ರೀತಿಯಲ್ಲಿ ಇರುವಂಥದ್ದು, ಆದ್ರೆ ಇದ್ರ ಎಫೆಕ್ಟ್ ಮಾತ್ರ ಚೆನ್ನಾಗಿ ನಿಮ್ಮ ದೇಹಕ್ಕೆ ಬೀಳುವಂಥದ್ದು. ಹಾಗಾಗಿ ಮನೆಯಲ್ಲಿ ಕೂಡ ನೀವು ಈ ಶರೀರ ಸಂಚಲನಗಳನ್ನು ಮಾಡಿಕೊಂಡು ಬರೋದು ತುಂಬಾ ಒಳ್ಳೆಯದು. ಅರ್ಥ